ನಮಸ್ಕಾರ. ಕರ್ನಾಟಕ ಮೂರನೇ ಬಾರಿ ಜೋಡಿಯಾಗಿ ಗಿಲ್ಲಿ ಕಾವ್ಯ ಎಂಟ್ರಿ ಬೈಲಹೊಂಗಲದಲ್ಲಿ ಅದ್ಧೂರಿ ಕಾರ್ಯಕ್ರಮ ಎನ್ನುವಂಥ ವಿಚಾರದ ಬಗ್ಗೆ ನೀವು ಒಂದು ಮಾತಾಡಕ್ಕೆ ಬಂದ್ರೆ ಏನಪ್ಪ ಅಂದ್ರೆ ಕರ್ನಾಟಕದೊಳಗೆ ಈಗ ಸದ್ಯ ಕಪಲ್ ಅಂದ್ರೆ ಜೋಡಿ ಕ್ರೇಜ್ ಇರುವಂಥದ್ದು, ಕಪಲ್ ಕ್ರೇಜ್ ಇರುವಂಥದ್ದು ಕೇವಲ ಗಿಲ್ಲಿ ಮತ್ತು ಕಾವ್ಯಾಳ ಇಬ್ಬರು ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಈಗಾಗಲೇ ಇವರಿಬ್ಬರು ಜೋಡಿಯಾಗಿ ಮೊಟ್ಟ ಮೊದಲು ಹಂಪಿ ಉತ್ಸವಕ್ಕೆ ಬಂದಿದ್ರು. ಅಲ್ಲಂತೂ ಫುಲ್ ಕ್ರೇಜ್ ಇತ್ತು, ಎಬ್ಬಿಸಿ ಎತ್ತಿ ಒಗೆದ್ಬಿಟ್ರು ಕರ್ನಾಟಕ ಜನತಾ. ಅದಾದ ನಂತರ ಶಿವಮೊಗ್ಗದೊಳಗೆ ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನೊಳಗೆ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಲ್ಲಿಯೂ ಕೂಡ ಗಿಲ್ಲಿ ಕಾವ್ಯ ಜೋಡಿ ಮಸ್ತ್ ಎಂಜಾಯ್ ಮಾಡಿದ್ರು ಜನಗಳು. ಅಂದರೆ ಅವರಿಬ್ಬರ ಕ್ರೇಜ್ ಎಷ್ಟೈತಪ್ಪ ಅಂದ್ರೆ ಜೋಡಿ ಕ್ರೇಜ್ ಭಾಳ ಐತೆ. ಈ ಗಿಲ್ಲಿ ಕ್ರೇಜ್ ಒಂದು ತೂಕ ಆಯ್ತಪ್ಪ ಅಂತಂದ್ರೆ ಗಿಲ್ಲಿ ಕಾವ್ಯ ಜೋಡಿ ಮತ್ತೊಂದು ತೂಕ. ಅದ್ಭುತವಾಗಿರುವಂಥ ಜೋಡಿ ಕರ್ನಾಟಕದೊಳಗೆ ಮತ್ತೆ ಮತ್ತೆ ಸೇರ್ತಾ ಇದೆ. ಈಗ ಮೂರನೇ ಬಾರಿಯಾಗಿ ಬೈಲಹೊಂಗಲ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಬಸವನಗರ ಎನ್ನುವಂತಹ ಒಂದು ಗ್ರಾಮದಲ್ಲಿ ಅಥವಾ ಒಂದು ಏರಿಯಾದಲ್ಲಿ ದುರ್ಗಾ ಪರಮೇಶ್ವರಿ ಅವರ ಒಂದು ಅದ್ಭುತವಾದಂತಹ ಜಾತ್ರಾ ಮಹೋತ್ಸವ, ಆ ಒಂದು ಕಾರ್ಯಕ್ರಮಕ್ಕೆ ಗಿಲ್ಲಿ ಮತ್ತು ಕಾವ್ಯ ಜೋಡಿಯಾಗಿ ಎಂಟ್ರಿ ಕೊಡಕತ್ತಾರ. ಇದೇ ಮಾರ್ಚ್ ತಿಂಗಳು 24ರಿಂದ 27ರವರೆಗೂ ಈ ಒಂದು ಕಾರ್ಯಕ್ರಮ ನಡೀತದ. ಆದರೆ ಮೊಟ್ಟ ಮೊದಲನೇ ದಿನವೇ 24ನೇ ತಾರೀಕು ಗಿಲ್ಲಿ ಮತ್ತು ಕಾವ್ಯ ಜೋಡಿಯಾಗಿ ಎಂಟ್ರಿ ಕೊಡಕತ್ತಾರ. ಅದ್ಭುತವಾದಂಥ ಕಾರ್ಯಕ್ರಮ. ಬೈಲಹೊಂಗಲಪ್ಪ ಅಂತಂದ್ರೆ ಬೈಲಿನೊಳಗೆ ಮಾಡಿರ್ತಾರೆ ಕಾರ್ಯಕ್ರಮ. ಏನು ಜನಸಾಗರ ಸೇರ್ಬೋದು ಹೇಳೋಕ್ಕಾಗಲ್ಲ. ಇವರಿಬ್ಬರು ಕ್ರೇಜ್ ಅಂತೂ ಮತ್ತೆ 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 ಕರ್ನಾಟಕದೊಳಗೆ ಸುದ್ದಿಯಲ್ಲಿ ಸದ್ದು ಮಾಡುತ್ತಿರುವಂಥದ್ದು ಭಾಳ ದೊಡ್ಡ ವಿಷಯ. ಮತ್ತೇನಪ್ಪ, ನೀವು ಈ ಕರ್ನಾಟಕದೊಳಗೆ ಭಾಳಷ್ಟು ಜೋಡಿಗಳು ಸುದ್ದಿ ಮಾಡಿದ್ವು, ಸದ್ದು ಮಾಡಿದ್ವು, ಸದ್ದಿನೊಂದಿಗೆ ಸುದ್ದಿ ಮಾಡಿದ್ವು, ಎಲ್ಲ ರೀತಿಯಲ್ಲಿ ಆಗಿದ್ವು. ನೀವು ನೋಡ್ತಿರ್ಬೋದು, ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಚಲನಚಿತ್ರದೊಳಗೆ ಶಿವರಾಜ್ ಕುಮಾರ್ ಮತ್ತು ಸುಧಾರಣೆ ಅವರ ಜೋಡಿ ಅದ್ಭುತವಾಗಿರುವಂಥ ಜೋಡಿ, ಇವ್ರದ್ದು ಕೂಡ ಭಾಳ ಹೆಸರು ಮಾಡಿತ್ತು. ಅದಾದ ನಂತರ ಇವ್ರ ತಮ್ಮನಾಗಿರುವಂತಹ ನಮ್ಮ ಕರುನಾಡಿನ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತು ರಮ್ಯಾ ಅವರ ಜೋಡಿ ಕೂಡ ಅದ್ಭುತವಾದಂಥ ಸದ್ದನ್ನು ಮಾಡಿತ್ತು. ಸದ್ದರ ಜೊತೆಗೆ ಸುದ್ದಿಯನ್ನು ಕೂಡ ಮಾಡಿತ್ತು. ಅದಾದ ನಂತರ ಮತ್ತೆ ನೀವು ಇನ್ನೊಂದು ವಿಚಾರ ಮಾಡಬಹುದು, ನಿಮ್ಮೆಲ್ಲರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಕ್ಷಿತಾ ಅವರ ಜೋಡಿ ಕೂಡ ಬಹಳಷ್ಟು ಜನಗಳ ಮುಂದೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತ್ತು, ಮೆಚ್ಚುಗೆಗೆ ಪಾತ್ರವಾಗಿತ್ತು. ಅದ್ಭುತವಾಗಿರುವಂಥ ಜೋಡಿ ದರ್ಶನ್ ಮತ್ತು ರಕ್ಷಿತಾ ಅವರ ಜೋಡಿ ಕೂಡ ಹಲವಾರು ಸಿನಿಮಾಗಳು ಬಂದಿದ್ವು. ಅದೇ ರೀತಿಯಾಗಿ ಈಗ ಇತ್ತೀಚೆಗೆ ತಾನೇ ಟ್ರೆಂಡಲ್ಲಿ ಇದ್ದಂತಹ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಅವರ ಜೋಡಿ ಕೂಡ ಬಹಳಷ್ಟು ಸದ್ದು ಮತ್ತು ಸುದ್ದಿಯೊಂದಿಗೆ ಸುದ್ದಿಯಾಗಿತ್ತು. ಅಬಾಬಾಬಾಬಾ, ಇವರಿಬ್ಬರದ್ದು ಹೆಂಗಪ್ಪ ಅಂತಂದ್ರೆ ಕ್ರೇಜ್ ಅಂದ್ರೆ ಕ್ರೇಜ್. ಇವರಿಬ್ಬರದು ಒಂದು ಕಾಲಕ್ಕೆ ಭಾರಿ ಕ್ರೇಜ್ ಇವ್ರದ್ದು. ಎಲ್ಲ ಒಂದು ಕಡೆ ಹೋಗಿಸಿ ಇವರಿಬ್ಬರು ಎಲ್ಲೆಲ್ಲೋ ಅಡ್ಡಾಡಿದ್ದನ್ನೆಲ್ಲ ಸುದ್ದಿ ಆಗ್ತಿತ್ತು. ಮದುವೆ ಆಗ್ತಿರೋಣಂತೂ ಸುದ್ದಿ ಆಗಿತ್ತು. ಅದರ ನಂತರ ಮತ್ತಿನ್ನೇನೋ ಆಗಿತ್ತು, ಮದುವೆ ಆಗಿಬಿಡ್ತು ಇವ್ರದ್ದು. ಯಾವಾಗ ರಾಧಿಕಾ ಪಂಡಿತ್ ಯಶನ ಮದುವೆ ಮಾಡ್ಕೊಂಡ್ರೆ ಅಲ್ಲಿಂದ ಪಟ ಎದ್ದು ಬಿಡ್ತಿ ಮೇಲೆ. ಅಬಾಬಾಬಾಬಾಬಾ, ಕೈಗೆ ಸಿಗುವಲ್ಲ. ಈಗ ಕರ್ನಾಟಕದ ಪ್ರೊಡ್ಯೂಸರು, ಕರ್ನಾಟಕ ಡೈರೆಕ್ಟರ್ಗಳ ಜೊತೆಗೆ ಕೈಗೆ ಸಿಗುವಲ್ಲ. ಆ ರೇಂಜಿಗೆ ರಾಕಿಂಗ್ ಸ್ಟಾರ್ ಯಶ್ ಬೆಳೆದು ಬಿಟ್ಟಾನ. ಅದ್ಭುತವಾಗಿರುವಂಥ ಕಲಾವಿದ, ಕಷ್ಟಪಟ್ಟು ಬೆಳೆದಿರುವಂಥ ಕಲಾವಿದ. ಅದ ನಂತರ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಅವ್ರ ಜೋಡಿ ಒಂದು ಸ್ವಲ್ಪ ಸುದ್ದಿ ಮಾಡಿತ್ತು. ಕಿರಿಕ್ ಪಾರ್ಟಿ ಮುಖಾಂತರ ಎಂಗೇಜ್ಮೆಂಟ್ ಆದ್ರೆ ಲವ್ ಬ್ರೇಕಪ್ ಆಯಿತು. ಅವರು ಕೂಡ ಭಾಳ ಲಪಡ ಲವ್ ಎಲ್ಲ ಮುಗಿದು ಹೋದವು. ತಿರುಗಿ ರಶ್ಮಿಕಾ ಮಂದಣ್ಣ ಬೇರೆ ಮದುವೆ ದೇವರ ಕೊಂಡ ಜೊತೆಗೆ ಮದುವೆ ಆಗಿ ಆಕೆ ಆರಾಮದಾಳ. ರಕ್ಷಿತ್ ಶೆಟ್ಟಿ ಮಾತ್ರ ಇನ್ನೂ ಪಾಪ ಸಿಂಗಲ್ ಆಗಿ ಉಳ್ಕೊಳ ನಂಬ್ತಾರೆ. ನಾವು ಹೆಂಗೆ ಉದ್ರಿ ಉದ್ರಿ ಅಡ್ಡಾಡ್ಕೊಂತ ಹೆಂಗೆ ಊರಾಗ ಬೇಸರಾಗಿ, ಮನ್ಯಾಗ ಬೇಸರಾಗಿ, ಓಣ್ಯಾಗ ಬೇಸರಾಗಿ, ಏನೂ ಮಾಡೋಕ್ಕೆ ಬರೋಂಗಿಲ್ಲ, ಮದುವೆ ಮಾಡ್ಕೋಬೇಕು ಎಣ್ಣಿಲ್ಲ, ಸೊ ನಮಗೆ ಬಿಟ್ಟಾಕಿ ಬಿಡ್ರು ಹೋಲತ್ತ. ನಮ್ಮ ಕಿರಿಕಿರಿ ಬೇಡ. ಈಗ ಸದ್ಯಕ್ಕೆ ಏನಪ್ಪ ಅಂದ್ರೆ ಮತ್ತೆ ಈಗ ಯಶ್ ರಾಧಿಕಾ ಆದಮೇಲೆ ಈಗ ಸುದ್ದಿಯಲ್ಲಿರುವಂಥದ್ದು ಗಿಲ್ಲಿ ಮತ್ತು ಕಾವ್ಯ. ಇವರಿಬ್ಬರು ಜೋಡಿ ಫುಲ್ ಎಲ್ಲ ಕಡೆಗೆ ಹವಾ ಎಬ್ಬಿಸಿಬಿಟ್ಟಾರೆ ಈಗ ಸದ್ಯ. ಆ ಬಿಗ್ ಬಾಸ್ ಮುಗಿದಿದ್ದ ಇವರಿಬ್ಬರು ಕೇಸ್ ಇನ್ನೂ ಜಾಸ್ತಿ ಆಗೈತೆ ಹೊರತು ಕಡಿಮೆ ಆಗೋಲ್ತು. ಬಿಗ್ ಬಾಸ್ ಮುಗಿದು 3 ತಿಂಗಳು ಸಮೀಪ ಆಗಿ ಬಂದು 3 ತಿಂಗಳು ಪೂರಾ ಕಡೆಯಕ್ಕೆ ಹೋಗಿಬಿಟ್ಟು ಹೊತ್ತಾಗ. ಆದರೂ ಕೂಡ ಇವರಿಬ್ಬರದ್ದು ಕ್ರೇಜ್ ಏನು ಮುಗಿಯೋಂಗೆ ಕಾಣವಲ್ತಪ್ಪ. ಏನು IPL ಬರೆಯೋವರೆಗೆ ಇವ್ರದ್ದು ಬರೋರು ಜೋರು ಇರ್ತೈತೆ ಅನ್ನಂಗೆ ಅನಿಸ್ಬಿಟ್ಟೈತೆ. ಯಾವ ಊರಿಗೆ ಹೋದ್ರು, ಯಾವ ಕಾರ್ಯಕ್ರಮಕ್ಕೆ ಕರೆದ್ರು ಇವರಿಬ್ಬರು ಬರಕತ್ತಿ ಬಿಟ್ಟಾರ. ಗಿಲ್ಲಿಗಂತೂ ಪುರುಸತಿಗಿಲ್ಲ. ಅಲ್ಲಿಂದ ಆ ಊರಿಗೆ, ಇಲ್ಲಿಂದ ಆ ಊರಿಗೆ, ಅವ ಎಲ್ಲಿ ನಿದ್ದೆ ಮಾಡಾಕತ್ತಾನೆ, ಎಲ್ಲಿ ಊಟ ಮಾಡಾಕತ್ತಾನೆ, ಎಲ್ಲಿ ಜಳಕ ಮಾಡಾಕತ್ತಾನೆ, ಯಾರು ಎದಕ್ಕೆ ಕರೆಯಕತ್ತಾರೆ, ಯಾವ ಕಾರ್ಯಕ್ರಮಕ್ಕೆ ನಾವು ಹೊಂಟೀನಿ ಅನ್ನೋದು ಕೂಡ ಗೊತ್ತಿಲ್ಲ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಸೀರಿಯಸ್ ಅಂತಿಗೆ ಹೋಗ್ಬಿಟ್ಟಾನ. ಅಲ್ಲಿ ಅವ ಹೇಳ್ತಾನೆ ಗಿಲ್ಲಿ ಏನಂತ, ಇದು ಸೀರಿಯಸ್ ಅಂತೀವ ನನಗೆ ಯಾಕೆ ಕರೆಸಿರಿ ಅಂತ ತಾನೇ ಹೇಳ್ತಾನೆ. ತನಗ ಗೊತ್ತಿಲ್ಲ, ಅಲ್ಲಿ ಹೋದ್ಮಾಗ ಗೊತ್ತಾಗಿದೆ ಸೀರಿಯಸ್ ಅಂತಿ ಕಾರ್ಯಕ್ರಮ ಅಂತೇಳಿ. ಹಂಗೆ ಗಿಲ್ಲಿಗೆ ಎಲ್ಲಿ ಅಡ್ಡಾಡಕತ್ತೀನಿ ಅನ್ನೋದು ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಫುಲ್ ಬ್ಯುಸಿಯಾನ ಗಿಲ್ಲಿ. ಅದ್ರ ಜೊತೆಗೆ ಈ ಕಾವ್ಯ ಬಂದುಬಿಟ್ರಂತೂ ಮತ್ತೊಂದಿಷ್ಟು ಎಬ್ಬಿಸಿ ಎತ್ತಿ ಒಗೆದ್ಬಿಡ್ತಾರೆ ನಮ್ಮ ಕರ್ನಾಟಕ ಜನತೆ. ಅಂದ್ರೆ ಅಷ್ಟು ಇವರಿಬ್ಬರನ್ನ ಜೋಡಿಯಾಗಿ ನೋಡ್ಬೇಕಂತ ಕುಂತಾರ. ಇವರಿಬ್ಬರು ಮದುವೆ ಆಗ್ಬೇಕಂತ ಭಾಳ ಆಸೆ ಇಟ್ಟಾರ. ಮದುವೆ ಆಯ್ತಪ್ಪ, ಇವ್ರು ಕರಿಬೇಡ, ಓಸು ಮಂದಿ ಆ ಚೌಟ್ರಿಗೆ ನುಗ್ಗಿ ಆಶೀರ್ವಾದ ಮಾಡಿ ಬರ್ತು ಊಟ ಮಾಡಿ ಬಂದುಬಿಡ್ತಾರಂತ ತಿಳ್ಕೊಂಡು ಅಷ್ಟರ ಮಟ್ಟಿಗೆ ಕ್ರೇಜ್ ಅದು. ಇವ್ರು ಮದುವೆ ಹಾಕೋರಿಲ್ಲ ಗೊತ್ತಿಲ್ಲ. ಮದುವೆ ಮಾಡೋಕೆ ನಮ್ಮ ಕನ್ನಡ ಜನತೆ ನಿಂತು ಬಿಟ್ಟದ್ದು, ನನ್ನ ಸೇರಿಸಿ ಹೋಗ್ಲತ್ತಾಗ ಮತ್ತೆ ಏನು ಮಾಡ್ತೀನಿ. ನಮ್ಮ ಪ್ರೀತಿನೂ ಉಳಿದಿಲ್ಲ.
ಅವಾಗ ಹೋಗಿ ಅವ್ನು ಇವ್ರದರ ಪ್ರೀತಿ ಉಳಿಲಿ ಅಂತ ನಂತರ ಎಲ್ಲರ ಮಂದಿ ಭಾಳ ಆಸೆ, ನನಗಾರ ಒಂಚೂರು ಕಡಿಮೆ ಐತಿ, ನನಗಿಂತ ಭಾಳ ಪ್ರೀತಿ ಕೂಡಿಸ್ಬೇಕು, ಇವ್ರು ಮಾಡ್ಯಾರಲ್ಲ ಗೊತ್ತಿಲ್ಲ. ಒಟ್ಟು ನಾವಂತೂ ಇವರಿಬ್ಬರನ್ನ ಭಾಳ ಹಚ್ಕೊಂಬಿಟ್ಟಿವಿ. ಇವರಿಬ್ಬರು ಮದುವೆ ಆಗ್ಬೇಕು, ಇವರಿಬ್ರಿಗೆ ಮಕ್ಕಳು ಆಗ್ಬೇಕು, ಇವರಿಬ್ಬರು ಸಂಸಾರ ಚಂದ ಇರಬೇಕು, ಗಿಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಇಷ್ಟು ತಲೆಯಾಗ ಕುಂತು ಬಿಟ್ಟೈತೆ ಎಲ್ಲರಿಗೆ. ಸೊ ಹಂಗಾಗಿ ಇವರಿಬ್ಬರು ಮದುವೆ ಹಾಕಾರ ಬಿಡ್ತಾರ ಗೊತ್ತಿಲ್ಲ. ಕಾರ್ಯಕ್ರಮದೊಳಗಂತೂ ಜೋಡಿಯಾಗಿ ಬರಾಕತ್ತಾರ, ಗಿಲಿ ಕಾರ್ಯಕ್ರಮ ಮಾಡಾಕತ್ತಾರ. ಕರ್ನಾಟಕ ಜನತೆ ಕಾಮಿಡಿ ಮಾಡ್ಕೋತ, ಹಾಡು ಆಡ್ಕೋತ, ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ಕೋತ ಮನೋರಂಜನೆ ಕೊಡಾಕಚ್ಚಾರ. ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾಕತಿ ಗೊತ್ತಿಲ್ಲ. ಜನ ಅಂತೂ ಭಾಳ ಇಷ್ಟಪಟ್ಟಾರ. ಶುಭವಾಗಲಿ. 3ನೇ ಕಾರ್ಯಕ್ರಮ ಮಾಡಾಕಚ್ಚಾರ. ಇದು 100ನೇ ಕಾರ್ಯಕ್ರಮ ಆಗಲಿ, 100 ಕಾರ್ಯಕ್ರಮ ಆಗಲಿ, ಇವರಿಬ್ಬರು ಜೋಡಿ ಹಿಂಗೆ ಇರಲಿ. ಕರ್ನಾಟಕ ಜನತೆ ಮೆಚ್ತಾನೆ ಇರ್ತಾರ. ಮದುವೆ ಆಕಾರ ಬಿಡ್ತಾರೋ ಗೊತ್ತಿಲ್ಲ. ಕರ್ನಾಟಕದ ಆಶೀರ್ವಾದ ಅಂತೂ ಇವರಿಬ್ಬರ ಮೇಲೆ ಇದ್ದೇ ಇರ್ತದೆ. ಮದುವೆ ಆದ್ರಂತೂ ಫುಲ್ಲು ಖುಷಿ ಪಡ್ತಾರೆ ಎಲ್ಲರೂ. ಸೊ ಇದ್ರ ಬಗ್ಗೆ ನೀವೇನಂತೀರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಾಕೈತೀನಿ. ಧನ್ಯವಾದಗಳು.